ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಎಲ್ಲರಿಗೂ ಸ್ವಾಗತ ಶಿವಮ್ ಡೈಲಿ ವ್ಲಾಗ್ಸಲ್ಲಿ. ನೀವು ನೋಡ್ಬೋದು ನನ್ನ ಒಂದು ಮನೆಯ ಒಂದು ಸ್ಥಿತಿ ಹೆಂಗಾಗಿದೆ ಅಂತ ಹೇಳಿಬಿಟ್ಟು. ನಾನು ಇನ್ನೂ ಕೆಲಸ ಮಾಡಿರಲಿಲ್ಲ, ಹಾಗೆ ಸುಮ್ಮನೆ ಬೆಳಗ್ಗೆ ವ್ಲಾಗ್ ಮಾಡೋಣ ಅಂತ ನೋಡಿದೆ. ನನ್ನ ಪಾಪು ತುಂಬ ಅಳ್ತಾ ಇದ್ದ. ನನಗೆ ವ್ಲಾಗೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಕೂಡ ನಾನು ಮಾಡಲೇಬೇಕಲ್ವಾ, ಯಾಕಂದರೆ ಇದು ನನ್ನ ಕೆಲಸ. ನಾನಿವಾಗ ಬಾಲ್ಕನಿಯಲ್ಲಿ ಬಂದಿದ್ದೀನಿ. ನೀವು ನೋಡ್ಬೋದು ಬಾಲ್ಕನಿ ಒಂದು ಪರಿಸ್ಥಿತಿ ತುಂಬ ಕೆಟ್ಟೋಗ್ಬಿಟ್ಟಿದೆ ಬಟ್ಟೆ ಹಾಕ್ಕೊಂಡು. ಏನೂ ಇಲ್ಲ, ಬಾಲ್ಕನಿ ತೋರಿಸೋ ಉದ್ದೇಶ ಒಂದೇ, ಬಿಫೋರ್ ಮತ್ತು ಆಫ್ಟರ್ ವಿಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಈ ಬಾಲ್ಕನಿ ಪೂರ್ತಿ ತೋರಿಸ್ತೀನಿ, ಕೆಳಗೆ ಮೇಲೆ ಹೆಂಗಿದೆ ಅಂತ ಹೇಳಿಬಿಟ್ಟು. ಅಕ್ಕಪಕ್ಕ ನಮ್ಮ ಪಕ್ಕದಲ್ಲಿ ಸ್ವಲ್ಪ 4 ಗಿಡಗಳಿದ್ದಾವೆ. ಅದಾದಮೇಲೆ ನಾನು ನಿಮ್ಗೆ ಪೂರ್ತಿ ತೋರಿಸ್ತೀನಿ ನನ್ನ ಒಂದು ವ್ಲಾಗಲ್ಲಿ. ಇವಾಗ ನಾನು ಒಳಗಡೆ ಬರ್ತೀನಿ, ಯಾಕಂದರೆ ಅಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಆಗಿದೆ. ಅದನ್ನೆಲ್ಲ ಇನ್ನೂ ನಾನು ಕ್ಲೀನ್ ಮಾಡಿರಲಿಲ್ಲ. ಇವಾಗ ನೀವು ನೋಡ್ಬೋದು. ಮತ್ತು ನಾನು ಬಾಲ್ಕನಿ ಹತ್ರನೇ ಹೋಗ್ತಾಯಿದ್ದೀನಿ. ಅಲ್ಲಿಂದ ನನಗೆ ಕಣ್ಣು ದೃಷ್ಟಿನೇ ಎಟ್ಟಾಗ್ತಾ ಇಲ್ಲ, ಹೊರಗಡೆ ಹೋಗ್ತಾನೇ ಇಲ್ಲ. ಮತ್ತು ಇಲ್ಲಿಂದ ಬಂದಮೇಲೆ ನಾನು ಮಾಡೋಕ್ಕೆ ಶುರು ಮಾಡಿದೆ ನಾಷ್ಟಾನ. ಯಾಕೆಂದರೆ ನಾನು ಇವತ್ತು ದೋಸೆ ಮಾಡೋಕ್ಕೆ ಹಾಕಿದ್ದೆ. ಶುಕ್ರವಾರ ಆಗಿದ್ದರಿಂದ ದೋಸೆ ಮಾಡೋಕ್ಕೆ ಹಾಕಿದ್ದೆ. ಅಂದರೆ ದೋಸೆ ಮಾಡಿಬಿಟ್ಟು ಉಳಿದಿರೋ ಹಿಟ್ಟೇನಿತ್ತಲ್ವ, ಇವತ್ತು ಅದನ್ನೇ ಎತ್ತಿಟ್ಕೊಂಡಿದ್ದೆ ದೋಸೆ ಮಾಡೋದಕ್ಕಂತ ಹೇಳಿಬಿಟ್ಟು. ನಾನಿಲ್ಲಿ ಒಂದು ಸ್ಪೆಷಲ್ ಆಗಿರೋ ದೋಸೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿದೆ. ನಮ್ಮ ಹತ್ರ ಹೆಂಗೆ ಮಾರ್ಕೆಟ್ ಇರುತ್ತೆ ಪ್ರತಿ ಶುಕ್ರವಾರ. ನನಗೆ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ನನಗೆ ಬೇರೆ ಯಾವುದೇ ನಾಷ್ಟ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿರೋ ಕ್ರಿಸ್ಪಿ ಆಗಿರೋ ಒಂದು ದೋಸೆ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಈ ವಿಡಿಯೋನ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟಿನ ಒಂದು ನನಗೆ ತುಂಬ ಅವಶ್ಯಕತೆ ಇರೋದ್ರಿಂದ ನಿಮಗೆ ಈ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಕಷ್ಟಪಟ್ಕೊಂಡು ಇಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಲೈಕ್ ಮಾಡಿದ್ರೆ ನನಗೆ ಇನ್ಸ್ಪೈರೇಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.